ಬಗೀರ ಚಿತ್ರದ ಬಗ್ಗೆ ಕೂಡ ತುಂಬಾ ವಿಷಯ ನಾನು ಕೇಳಿದ್ದೇನೆ, ಆದ್ರೆ ನಾನು ಹೇಳ್ಬಾರ್ದು ಬಹಳ ಸರ್ ಏನ್ ಹೇಳಕ್ಕಿಲ್ಲ. ಯಾಕೆಂದ್ರೆ ಎಲ್ಲ ಸ್ಟೋರಿ ಎಲ್ಲ ವಿಷಯಗಳು ಕೂಡ ಗೊತ್ತಿತ್ತು. ಮತ್ತೆ ಮಫ್ತಿ ಸಿನಿಮಾದಲ್ಲಿ ನೀವೇನ್ ಆಕ್ಟ್ ಮಾಡಿದ್ದೀರಿ CBI ಅಧಿಕಾರಿಯಾಗಿ? ಹೌದು ಸರ್, ಹೌದು. ನನಗೆ ಆ ಸಿನಿಮಾ ಥಿಯೇಟರ್ ಹೋಗೋವರೆಗೂ ಕೂಡ ನನಗೆ ಗೊತ್ತಿಲ್ಲ. ಓಕೆ. ನರ್ತನ್ ಡೈರೆಕ್ಟರ್ ಬಳ್ಳಾರಿಗೆ ಬಂದು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಸಿನಿಮಾನ ಕೆಲವೊಂದು ವಿಷಯಗಳನ್ನೆಲ್ಲ ಕೂಡ ನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ. ಥಿಯೇಟರ್ಗೆ ಹೋದಾಗ ನಾನು ಅಲ್ಲಿ ಹೆಲಿಕಾಪ್ಟರ್ ಇಳಿದ ತಕ್ಷಣ ಎಲ್ಲರೂ ರೆಡ್ಡಿ ರೆಡ್ಡಿ ಅಂತ ಕೂಗ್ತಾ ಇದ್ರು. ಅದ್ರಲ್ಲಿ ತೋರ್ಸಿರ್ ಬರೀ ಒಂದ್ ತುಣುಕು ಸರ್. ನೀವು ಮಾಡಿರೋ ಕೆಲ್ಸನ ಪೂರೈಸಕ್ ಆಗುತ್ತಾ ಒಂದು ಸಿನಿಮಾದಲ್ಲಿ? ಆಗಲ್ಲ ಬೇಡ ಸರ್, ಆಗಲ್ಲ ಬಿಡಿ ಸರ್. ಅಲ್ಲಿ CBI ಅಧಿಕಾರಿಯಾಗಿ ನೀವು ನನ್ನ ಬಂದಿರೋ CBI ಅಧಿಕಾರಿಗಳು ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ಟಿದ್ದಾರೆ ಇವತ್ತು ಆಂಧ್ರದಲ್ಲಿ. ಯಾಕೆಂತಂದ್ರೆ ಆ ಅಧಿಕಾರಿನ ಮೀಡಿಯಾ ಏನ್ ಮಾಡ್ಬಿಡ್ತಿದ್ರೆ ದೊಡ್ಡ ಹೀರೋ ಆಗಿ ತೋರಿಸ್ಬಿಟ್ರು. ಜನಾರ್ದನ್ ರೆಡ್ಡಿನ ಬಂಧನ ಮಾಡಿದ್ದಾರೆ ಅಂದ ತಕ್ಷಣ ಪಾಪ ಇವತ್ತು ಅವರು ರಾಜಕೀಯಕ್ಕೆ ಬಂದ್ಬಿಟ್ರು. ಆ ಪತ್ರಿಕೆಗಳು ಮೀಡಿಯಾ ಎಲ್ಲ ಹೈಲೈಟ್ ಮಾಡಿದ ತಕ್ಷಣ ಎಮೋಷನ್ ಆಗ್ಬಿಟ್ಟು ನಾನು ರಾಜಕೀಯಕ್ಕೆ ಬರ್ಬೋದು ಅಂತ ಹೇಳಿ ಪಾಪ ಇವತ್ತು ಅವ್ರು ಏನು ಇಲ್ದಂಗೆ ಆಗ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಶ್ರೀಮುರಳಿ ಮಾತ್ರ ಸಿನಿಮಾದಲ್ಲಿ ಅವತ್ತು ಶಿವರಾಜ್ ಕುಮಾರ್ ಅವರು ನಾನು ಮಾಡಿರೋ ಒಳ್ಳೆ ಕೆಲಸಗಳನ್ನ ಆ ಸಿನಿಮಾದಲ್ಲಿ ನಾನು ಏನ್ ನೋಡಿದ್ದೀನೋ ಬಹಳ ಖುಷಿಯಾಗಿದೆ ನನಗೆ. ದೇವ್ರು ನಿಮಗೆ ಈ ಬಗೀರ ಚಿತ್ರದಿಂದ ಖಂಡಿತವಾಗ್ಲೂ ಕೂಡ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗ್ಬೇಕಂತ ಹೇಳಿ ಆ ಹನುಮಂತನಲ್ಲಿ ರಾಮನಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿ ಆ ಟೀಚರ್ ನಾನು ಬಿಡುಗಡೆಯನ್ನು ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.